ಚಿತ್ರದುರ್ಗ ಕಳೆದ ಹಲವು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ದಂಧೆ. ಹೌದು, ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ನಡೀತಾ ಇರೋ ಅಕ್ರಮ ಮದ್ಯ ಮಾರಾಟ. ಹೇಳೋರಿಲ್ಲ ಕೇಳೋರಿಲ್ಲ. ದಿನಸಿ ಅಂಗಡಿ, ಪಾನ್ ಬೀಡಾ ಅಂಗಡಿ, ಇದಷ್ಟೇ ಅಲ್ಲ, ಟೀ ಶಾಪ್ನಲ್ಲೂ ಕೂಡ ನಡೀತಾ ಇದೆ ಅಕ್ರಮ ಮದ್ಯ ಮಾರಾಟ ದಂಧೆ. ಇದನ್ನೆಲ್ಲ ನೋಡಿಕೊಂಡು ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕರ್ತವ್ಯ ನಿರ್ವಹಿಸುತ್ತಿರುವ ದಕ್ಷ ಅಬಕಾರಿ ಅಧಿಕಾರಿಗಳು. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಅಬಕಾರಿ ಅಧಿಕಾರಿಗಳಿಗೆ ಮೊಬೈಲ್ ಕರೆ ಮಾಡಿ ಸಾರ್ವಜನಿಕರು ತಿಳಿಸಿದರೆ ಅಧಿಕಾರಿಗಳಿಂದ ಬರುವ ಒಂದೇ ಉತ್ತರ, ಬಂದು ಲಿಖಿತವಾಗಿ ದೂರು ಕೊಡಿ ಎಂದು. ಅಬ್ಬಬ್ಬಾ, ಎಂತ ಆನೆಸ್ಟ್ ಅಧಿಕಾರಿಗಳು ಸರ್ ಇವರು. ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಮದ್ಯ ಮಾರಾಟ ದಂಧೆ. ಸಾರ್ವಜನಿಕರು ಹಾಗೂ ಮಹಿಳೆಯರು ಇಡೀ ಶಾಪ ಹಾಕುತ್ತಿದ್ದಾರೆ. ಇನ್ನು ಮೇಲಾದರೂ ಈ ಚಟುವಟಿಕೆ ನಿಲ್ಲದಿದ್ದರೆ, ಅಬಕಾರಿ ಅಧಿಕಾರಿಗಳು ಕ್ರಮ ವಹಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಕೆಲ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟ ನಡೆಸುವುದರ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ನಮ್ಮ ಸುದ್ದಿವಾಹಿನಿಗೆ ತಿಳಿಸಿದರು. ಅಬಕಾರಿ ನಿರೀಕ್ಷಕರೇ, ನಿಮಗೆ ಇದ್ಯಾವುದು ಗೊತ್ತಿಲ್ಲವೇ? ಎಲ್ಲ ಗೊತ್ತಿದ್ದು ಕೂಡ ನಿಮ್ಮ ತಿಂಗಳ ಎಂಎಂಗೆ ತೊಂದರೆಯಾದೀತು ಎಂಬ ಭಯದಿಂದ ಸುಮ್ಮನೆ ಚೇರ್ನಲ್ಲಿ ಕೂತಿದ್ದೀರಾ ಎಂಬ ಪ್ರಶ್ನೆಗಳು ಮೂಡುತ್ತಿದೆ. ಇನ್ನಾದರೂ ನಿದ್ರೆಯಿಂದ ಎದ್ದು ಕರ್ತವ್ಯದ ಕಡೆ ಗಮನ ಕೊಟ್ಟು ಜನಸಾಮಾನ್ಯರ ಕೂಗಿಗೆ ಕಿವಿ ಕೊಟ್ಟು ಅಕ್ರಮಗಳನ್ನು ತಡೆಯುವ ಕೆಲಸ ಮಾಡಿ ಎಂಬುದೇ ನಮ್ಮ ಸಲಹೆ. ಚಿತ್ರಳ್ಳಿ ಊರು, ಚಿತ್ರಳ್ಳಿ ಗೇಟು, ಕೊಂಡಾಪುರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಯಥೇಚ್ಛವಾಗಿ ನಡೀತಾ ಇದೆ. ಅಬಕಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟರೆ ನಮಗೆ ದೂರ ಕೊಟ್ಟಿಲ್ಲ, ನಮಗೆ ದೂರ ಬಂದಿಲ್ಲ, ನಾವು ಯಾವುದು ಕೇರ್ ತಗೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೇರು ತಗೊಳ್ತಿಲ್ಲ. ಅಕ್ರಮ ಮದ್ಯ ಮಾರಾಟದಿಂದ ಕುಟುಂಬಗಳು ಯಥೇಚ್ಛವಾಗಿ ನೆಮ್ಮದಿ ನಿದ್ದೆ ಮಾಡೋಕ್ಕೆ ಜನ ಬಿಡ್ತಾ ಇಲ್ಲ. ಗಂಡಂದಿರು ಕೆಲಸಕ್ಕೆ ಹೋಗಿ ಆ ದುಡ್ಡನ್ನು ತಂದು ಎಲ್ಲ ಕುಡಿದು ಮಜಾ ಮಾಡಿ ದಿನ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಹೊರಗೆ ತಳ್ತಾರೆ. ಅದರಿಂದ ಭಾಳ ಕ್ರಿಟಿಕಲ್ ಆಗಿದೆ. ದೂರು ಕೊಟ್ಟರೆ, ಹೊಳಲ್ಕೆರೆಯಲ್ಲಿ ದೂರು ಕೊಟ್ಟರೆ, ದುರ್ಗದಲ್ಲಿ ದೂರು ಕೊಟ್ಟರೆ ಅವ್ರು ಬಂದು ನಮ್ಮ ಹೆಸರನ್ನು ಕೇಳ್ತಾರೆ ಊರೊಳಗೆ. ಅದರಿಂದ ನಮಗೆ ತೊಂದರೆ ಆಗ್ತದೆ. ಈ ಥರ ಆಗಿದೆ. ಆದಷ್ಟು ಬೇಗ ನೀವು ತಗೊಳ್ಳಿಲ್ಲ ಅಂದರೆ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕಾಗುತ್ತೆ ನೋಡಿ ಸರ್. ಯಾವುದೇ ರೀತಿಯಿಂದ ಜಲ್ದಿ ಕ್ರಮ ತಗೊಂಡು ಅವ್ರನ್ನ ಆದಷ್ಟು ಜೈಲು ಮಾಡ್ತಿರೋ ಅಥವಾ ನಿಲ್ಲಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇಲ್ಲಾಂದರೆ DC ಆಫೀಸ್ ಮುಂದೆ DC ಕಚೇರಿ ಮುಂದೆ ಸ್ಟ್ರೈಕ್ ಮಾಡೋದಂತ ಗ್ಯಾರಂಟಿ ನೋಡಿ. ನಾವು ದಲಿತರು